ಇಲ್ಲ ಸರ್, ಅದು ಕೇಳ್ದ ಹಳ್ಳಿಕಾರ್ ಒಡೆಯ ಅಂತ ಅವರಿಗೆ ಬಿರುದು ಕೊಡಂಗೆ ಇಲ್ಲ, ಕರಿಬಾರ್ದು Correct. ಅಂತ ಕೆಲವು ಸೋಷಿಯಲ್ ಅಣ್ಣ, ನಿಮ್ ಮೀಡಿಯಾ. ಹೆಸರೇನು? ರುದ್ರ. ನಿಮ್ ಫ್ರೆಂಡ್ಸ್ ಏನ್ ಕರೀತಾರೆ? ರುದ್ರ ಅಂತ. ರುದ್ರ. ಇನ್ನ ಬೇರೆ ಏನು ಕರೆಯಲ್ಲ? ಇಲ್ಲ ನಿಮ್ ವೈಫ್ ಏನ್ ಕರೀತಾರೆ? ಏನ್ ಚಿನ್ನ ಏನೋ ಕರೆಯಲ್ಲ? ರಿ ಅಂತ. ಹ? ರಿ ಅಂತ. ರೀ ರೀ ಅಂತ ಯಾಕೆ ಕರಿಬೇಕು? ರುದ್ರ ಅಂತಾನೆ ಕರಿಬೇಕು. ಅಲ್ಲ. ಆಗ್ತದ? ನೋವು ನಾನು ಹೇಳೋದ್ ಕೇಳೋಣ. ಅಭಿಮಾನಕ್ಕ ಚಿನ್ನ ಅಂತಾರೆ. ಹಾ. ಅವ್ನ ಅಮ್ಮನ್ 24 ಕ್ಯಾರೆಟ್ ಚಿನ್ನ ಆಗಿದ್ರೆ ಮಾತ್ರ ಕರಿಬೇಕಾ ಚಿನ್ನ ಅಂತ? ರನ್ನ ಅಂತಾರೆ. ಅವ್ನು ರನ್ ಆಗಿದ್ರೆ ಮಾತ್ರ ಕರೀತಾರೆ ರನ್ನ ಅಂತ. ಮಿಂಡ್ರಿ ಕುಡ್ದ ನನ್ ಮಕ್ಳು, ಅಸೂಹೆ ಪಡೋ ನನ್ ಮಕ್ಳು ಹೇಳೋದಿದು. ನಾನು ಇವತ್ತು ಪೆಂಡೆಂಟ್ ಮಾಡಿಸ್ಕೊಂಡಿರೋದು ಜೈ ಹಳ್ಳಿಕಾರ್ ಅಂತ. ಹಳ್ಳಿಕಾರ್ ಒಡಿಯಾತ್ ಮಾಡಿಸ್ಕೊಂಡಿಲ್ಲ. ನಾನು ಮನೆಯಲ್ಲಿ ಕಾರ್ಡ್ಗಳು ಎತ್ಕೊಂಬೋದು, ಒಂದು 10 ಕಾರ್ಡ್ ಎತ್ಕೊಬ ಇಲ್ಲಿ. ಅಣ್ಣ ಇಲ್ಲಿ 1000 ಕಾರ್ಡ್ ಇರೋದು ಜನ ಕೊಟ್ಟಿರೋದು. ಹಳ್ಳಿಕಾರ್ ಒಡಿಯಾ ವರ್ತೂರ್ ಸಂತೋಷ ಅಂತ ಬಿಟ್ರೆ ಹಳ್ಳಿಕಾರ್ ಒಡಿಯಾ ಹಾಕ್ಸ್ರಿ ಅಂತ ನಾನು ಕೇಳೋಣ. ಇವತ್ತು ನಾನು ಕೇಳ್ತಾರೆ ಪ್ರಶಸ್ತಿ ಕೊಡ್ಬೇಕು ಸರ್, ನಿಮ್ಗೆ ಏನ್ ಹಾಕ್ಬೇಕು ಅಂತಾರೆ. ನಿಮ್ ಮನ್ಸ್ಗೆ ಏನ್ ಬರ್ತೈತೆ ಅದು ಹಾಕ್ರಿ ಅಂತದ್. ಎಲ್ಲ ಒಂದಷ್ಟು ಕೊಡೋದು, ಎಲ್ಲ ಕೊಡಿ, ಎಲ್ಲ ಕೊಡಿ. ಒಂದಷ್ಟು ಅಲ್ಲ. ಅದು ಎಲ್ಲ ಕೊಟ್ರೆ ಇದೆಲ್ಲ ಐತೆ ನಾವು. ಹಾ ಅಲ್ಲ ಅವರಿಗೆ ಎತ್ಕಪ್ಪ ಎತ್ಕ, ಪ್ರತಿಯೊಂದು ಎತ್ಕೊ, ಪರವಾಗಿಲ್ಲ. ಎಲ್ಲದ್ರಲ್ಲಿ ಏನೈತೆ, ಏನ್ ಕೊಟ್ಟವ್ರೆ, ಇಲ್ಲ ಇದು ನಾನು ಹಾಕೊಂಡಿರೋದ, ಜನ ಕೊಟ್ಟಿರೋದ ಅಂತ. ಅಣ್ಣ ಇದೆಲ್ಲ ನೀವ್ ಇನ್ನೊಂದು ಎಪಿಸೋಡ್ ಮಾಡ್ಬೇಕು ತಂದು. ಒಂದ್ ಕಾಲದಲ್ಲಿ ಒಂದ್ ಹಾರ ಹಾಕ್ಸ್ಕೊಳಕ ಅಂದ್ರೆ ಶಾಲ್ವರನ್ನು ಹಾರ ಕೊಡೋರು ಗೊತ್ತಾ, ಹಾಕೋರು. ಅದ್ರನ್ನ ನಾನು ಯಾರಿಗೋ ಕೊಟ್ಟಿದ್ರು, ಅದ್ರ ನೋಡ್ತಾ ಇದ್ದಿದ್ಕೆ ಇವೆಲ್ಲ ನಿಮ್ಮವರ್ಗೂ ಬರ್ತೈತೇನಲ್ಲಿ ಅಂದ್ರು. ಅಣ್ಣ ನಮ್ ಮನೆ ತುಂಬೋಗಿರೋದು ಒಂದು ಲಾರಿ ಆಗ್ತದೆ ಏನೋ ಬಿರೆ ಹಾರ ಶಾಲ್ವ. ಹೂವಾರಗಳು ಒಣಗ್ದಿರಾಗಣ ಇದ್ದಿದ್ರೆ, ಏನ್ ಹೇಳ್ರಿ, ಹೂವಾರ ಒಣಗ್ದಿರ ಇದ್ದಿದ್ರೆ 3-4 ಲಾರಿ ಲೋಡ್ ಆಗೋದು, 10 ವೀಲರ್ ಲಾರಿಗಳು. ಇವಾಗೂ ನೋಡ್ಬೋದು ನೀವು. ಎತ್ತೋಡಿಕ್ರ ಯಾರಾಗ ಈಕ್ರದು ಈಗ ಎಲ್ಲ ನೋಡ್ಕೊಳ್ರಿ. ಸಿಂಪಲ್ ಆಗಿ ತೋರಿಸ್ತೀನಿ ನಿಮ್ಗೆ. ನೋಡ್ರಿ, ಇದು ನಾನು ಕೊಟ್ಟು ಹಾಕ್ಸಿರೋದ ಇಲ್ಲ ಜನ ಹಾಕಿರೋದ? ಜನ ಕೊಟ್ಟಿರೋ ಪ್ರೀತಿಗೆ ನಾವು ಅದನ್ನ ಅಪೋಸ್ ಮಾಡಕ್ ಆಗತ್ತಣ್ಣ. ನೀವ್ ಇದ್ ಹಾಕ್ಬೇಡ್ರಿ, ಇದ್ ಮಾಡ್ಬೇಡ್ರಿ ಅಂತ. ನೋಡ್ರಿ, ಇದೆಲ್ಲ ಇವತ್ತು ನೆನೆ ಬಂದಿರೋದು ಇವೆಲ್ಲ. ಆದ್ರೆ ತುಂಬಾ ಜನ ಮಾತಾಡ್ತಾರಲ್ಲಣ್ಣ, ಹಳ್ಳಿಕಾರ್ ಅಲ್ವೇ ಅಲ್ಲ, ಹಂಗೆ ಹಿಂಗೆ ವಿಡಿಯೋಗಳೆಲ್ಲ ಮಾಡ್ತಾರೆ ನಿಮ್ ವಿರುದ್ಧ. ತುಂಬಾ ಜನ ವಿಡಿಯೋಗಳೆಲ್ಲ ಮಾಡಿದಾರೆ, ನಾನು ನೋಡಿದ್ದೀನಿ ಅಲ್ವಾ. ಅದ್ರ ಬಗ್ಗೆ ಮಾತಾಡ್ತಾರೆ. ಇವಾಗ ನಾನೇನ್ ಹೇಳ್ತೀನಿ ಅಂದ್ರೆ, ನಾನ್ ಹಳ್ಳಿಕಾರ ಅಂತ ಎದ್ದಾಗ ಇವ್ರೇನ್ ಶಾಟ ಕುತ್ಕೊಂಡಿದ್ರ? ನಾನು ಹಳ್ಳಿಕಾರ ಅಂತ ಧ್ವನಿ ಎತ್ತಿದಾಗ ಅವ್ನ ಎತ್ತಿದ್ರೆ ನಡಿ ಸರ್ಕಲ್ ಆಗ ಅವ್ನ ಕಾಲ್ ಕೆಳಗೆ ನಾನು ನುಗ್ತೀನಿ. ಇಲ್ಲ ಅವ್ನ್ ನುಗ್ತಾನ? ನಾನು ಹೇಳೋದು ಅರ್ಥ ಆಯ್ತಣ್ಣ. ನಾನು ಹಳ್ಳಿಕಾರ್ ನನ್ನಿಂದಾನೆ ಅಂತ ನಾನು ಹೇಳಿಲ್ಲ. ಹಳ್ಳಿಕಾರ್ ಅನ್ನೋದು ಒಂದು ಪ್ರಭೇದ ಐತಪ್ಪ, ಕರ್ನಾಟಕದ ಬ್ರೀಡು. ಅದರಿಂದ ವರ್ಜಿನ ಆಗಿರೋದು ಸೌತ್ ಇಂಡಿಯನ್ ಬ್ರೀಡ್ಸ್ ಅಲ್ಲ. ಇದೇ ದನ ನೋಡ್ರಿ, ಇದು ಮೈಕಟ್ ಹಿಂಗೈತೆ, ಇದ್ರ ಬಾಲ ಹಿಂಗೈತೆ, ಕೋಡ್ ಹಿಂಗೈತೆ, ಕಿವಿ ಹಿಂಗೈತೆ, ಕಣ್ಣು ಹಿಂಗೈತೆ ಅಂತ ನಾನು ಹೇಳ್ದೆ. ಇವಾಗ ಮಾಡೋರ್ ವಿಡಿಯೋ ಏನ್ ಮಾಡ್ತವ್ರೆ, ಕರ್ನಾಟಕದಲ್ಲಿ ಇದೇ ನಂಬರ್ 1 ನಮ್ದು, ಇದು ಹಳ್ಳಿಕಾರು ಅಂತ ನೀನ್ ಹೇಳ್ತಾ ಇದ್ಯಾ ಅಂದ್ರೆ, ಅವತ್ ಹಳ್ಳಿಕಾರ್ ಅಂತ ಹೇಳ್ದವ್ನ ಯಾರು? ಅರ್ಥ ಮಾಡ್ರಿ, ಅರ್ಥ ಆಯ್ತಣ್ಣ ನಿಮ್ಗೆ? ಅವತ್ ಹಳ್ಳಿಕಾರ್ ಅಂತ ಹೇಳ್ದವ್ನ ಯಾರು? ಮೊದ್ಲೇ ಹೇಳಿದ್ರೆ ಯಾರು, ಅದು ಮೇನ್, ಅದು ನೀವು. ಅಲ್ಲ, ನಾನು ಹಳ್ಳಿಕಾರ್ ಅಂತ ಹೇಳ್ದೆ ಬಿಟ್ರೆ ನನ್ನಿಂದನೇ ಹಳ್ಳಿಕಾರ್ ಅಂತ ನಾನು ಹೇಳಿಲ್ಲ. ಹಳ್ಳಿಕಾರ್ ಬಗ್ಗೆ ನೀವು ಅವೇರ್ನೆಸ್ ಹುಟ್ಟಿದ್ದು ಅಲ್ವಾ? ಬಿಗ್ ಬಾಸ್ ಹೋದಾಗ ನಾನು ಹೇಳಿರೋದು ಏನಣ್ಣ, ಇವಾಗೂ ಬಿಗ್ ಬಾಸ್ ಅಲ್ಲಿ ಬರ್ತದೆ ಲಾಸ್ಟ್ ಅಲ್ಲಿ ಜೈ ಹಳ್ಳಿಕಾರ್ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಬಿಟ್ರೆ ಜೈ ವರ್ತೂರ್ ಸಂತೋಷ ಅಂತ ಹೇಳಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ನಿಮ್ದೆಲ್ಲ ಎಲ್ಲ ಕಡೆ ಸ್ಲೋಗನ್ ಇದೆ, ಜೈ. ಹೌದು. ಅಣ್ಣ ಇವತ್ತು ನಾನು ಇಷ್ಟು ಸ್ಟ್ಯಾಂಡರ್ಡ್ ಆಗಿದ್ದೀನಿ ಅಂತಂದ್ರೆ ಆ ಪದನೇ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ನನ್ಗೆ ಅದು ಸ್ಟ್ರೆಂತು. ಆಮೇಲೆ ಯಾರೇ ಕಾರ್ ಮೇಲೆ ಹಾಕ್ರಿ ನಿಮ್ ಕಾರ್ ಆಕ್ಸಿಡೆಂಟ್ ಆಗಲ್ಲ. ಬರ್ದಿಕೊಳ್ರಿ ಇದನ್ನ, ಜೈ ಹಳ್ಳಿಕಾರ ಅಂತ. ನಿಮ್ ಕಾರ್ ಮೇಲೆ ನೀವು ಹಾಕ್ಸಿದ್ದೀರಾ ಅಂತಾರೆ, ಗಾಡಿ ಮೇಲೆ ಹಾಕ್ಸಿದ್ದೀರಾ ಅಂದ್ರೆ ನಿಮ್ ಕಾರು ನಿಮ್ ಗಾಡಿ ಏನಾಗಲ್ಲ, ಬರ್ದಿಕೊಳ್ರಿ. ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. 3-4 ಗಂಟೆ ರಾತ್ರಿನಲ್ಲಿ ನಮ್ ಕಾರು ಒಂದ್ ಹತ್ರ ಹೋಗುತ್ತೆ ಅಣ್ಣ. ಎಂತ ಪೀಕ್ ಸಿಚುವೇಶನ್ ಅಂತಂದ್ರೆ, ಹಿಂಗ ಅಂದ್ರೆ ಬಿದ್ದೋಗುತ್ತೆ ಗಾಡಿ, ಅಲ್ಲಿ ಹೋಗಿ ನಿಂತೋಗೈತೆ. ಅರ್ಥ ಮಾಡ್ರಿ, ನಿದ್ದೆ ಆ ಟೈಮಲ್ಲಿ ನಿಮ್ಗೆ ಗೊತ್ತಾಗುತ್ತಲ್ಲ, ರಾತ್ರಿ ಎಲ್ಲ ಓಡಿಸಿ. ಹಂಗೆ ದೇವ್ರದ ಹಳ್ಳಿಕಾರ ಅನ್ನೋದು ಭಗವಂತನು. ನೀವು ಹಾಕೊಳ್ರಿ ನಿಮ್ ಕಾರ್ ಮೇಲೆ, ಒಳ್ಳೇದಾಗುತ್ತೆ ನಿಮ್ಗೆ. ಅಣ್ಣ ಎಷ್ಟು ಜನ ಅಣ್ಣ ಜೈ ಹಳ್ಳಿಕಾರ್ ಅನ್ಬಿಟ್ಟು ಕೈಗಳ ಮೇಲೆ ಟ್ಯಾಟುಗಳು ಹಾಕಿರೋದು, ಏಕಲವ್ಯನ್ ಟ್ಯಾಟು ಎಷ್ಟು ಜನ ಹಾಕ್ಸಿರೋದು. ಎಲ್ರಿಗೂ ಒಳ್ಳೇದಾಗೋದು. ಭಗವಂತನ ನಂಬುದವನ್ನು ಯಾರು ಕೆಡಲ್ಲ. ಇದು 100% ನಾನು ಹೇಳ್ತೀನಿ ನಿಮ್ಗೆ. ಇದ್ರ ಇವಾಗ ಅಣ್ಣವ್ರು ಹೇಳ್ರು, ಇವ್ರು ವಿಡಿಯೋ ಮತ್ ನಾನ್ ಬರಕಿನ್ನ ಮುಂಚೆ ಮಾಡವ್ರ ವಿಡಿಯೋ. ಅವರು ಬಾಯ್ ಬಿಟ್ಟು ಮಾತಾಡ್ಬೇಕು. ಇವಾಗ ಹಿಂಗಂದ್ರೆ ನಾನು ಒಪ್ಪಲ್ಲ. ಇವಾಗ ನೀವು ಕ್ವಶನ್ ಕೇಳಿದ್ ನೀವು ಏನ್ ಕೇಳಿದ್ರಣ್ಣ? ಹೌದು,
ಹೌದಾ ಅಂತ ಕೇಳಿದ್ರ? ಕ್ವಶನ್ ಅಲ್ಲ ಈಗ ವಿಡಿಯೋಗಳು ಮಾಡ್ತಾ ಇದಾರೆ ಬಟ್ ಇರೋಣ ಅವರೇ ಕೇಳ್ಬೇಕು, ಹೇಳೋಣ. ಅಂದ್ರೆ ನೀವು ಮಾತಾಡಿದ ಮೇಲೆ ಇದೆಲ್ಲವೂ ಪಬ್ಲಿಸಿಟಿ ಆದ್ಮೇಲೆ ಅವ್ರು ವಿಡಿಯೋಗಳು ಮಾಡ್ತಾ ಇರೋದು ಒಪ್ಕೊಳ್ತೇವೆ. ಅವ್ರು ಯಾರು ಕೊಟ್ಟಿದವ್ರು ಹಂಗಾದ್ರೆ? ಯಾರು ಕೊಟ್ಟಿರೋದು ಅವ್ರು ಹಂಗಾದ್ರೆ? ಹೇಳ್ರಿ ನೋಡೋಣ. ನಾನು ಮಾತಾಡೋದು ಕೆಲವೊಂದು ಆರ್ಷಾಗಿರ್ತೈತಿ. ಯಾಕಿರ್ತೈತೆ ಅಂತಂದ್ರೆ ನಾವು ತಪ್ಪು ಮಾಡಿಲ್ಲ. ಯಾವನೋ ದಾರಿನಲ್ಲಿ ಹೋಗೋ ನನ್ನ ಮಗನೆಲ್ಲ ನಮ್ಮನ್ನ ಪ್ರಶ್ನೆ ಮಾಡ್ಬೇಕಾದ್ರೆ ನಾವು ನಮ್ಕಿನ್ನ ಉತ್ತಮನಾಗಿರ್ಬೇಕು. ಒಂದು ವಿಡಿಯೋ ಐತೆ, ತಮಿಳ್ದು ವಿಡಿಯೋ ಅದು. ಎಲ್ರಿಗೂ ಪ್ರಶ್ನೆ ಆಗ್ತಾರೆ, ನಾನು ಕೆಟ್ಟವನು. ಹೌದು, ನಾನು ಕೆಟ್ಟವನು. ಅದು ನೀನು ಹೇಳ್ಬಾರ್ದು, ನೀನು ಹೇಳ್ಬಾರ್ದು, ನೀನು ಹೇಳ್ಬಾರ್ದು, ನೀನು ಹೇಳ್ಬಾರ್ದು. ನೀನ್ ನನ್ಕಿನ್ನ ಉತ್ತಮರಾಗಿದ್ರೆ ಹೇಳ್ರಿ ಅಂತಾನೆ. ನಿಜನಾ? ಯಾರು ಉತ್ತಮರಲ್ಲ ಅಂತಂದವಾಗ ಯಾಕೆ ಮಾತಾಡ್ಬೇಕು? ಇವಾಗ ನಾನೊಂದು ಇದೇ ಹೇಳ್ದೆ ಅಣ್ಣ, ಅವ್ರವ್ರ ಕಷ್ಟಗಳಿಗೆ ಅದು ಇರ್ತದೆ. ಕೋರ್ಟ್ ಐತೆ, ಪೊಲೀಸ್ ಐತೆ, ಕಾನೂನು ಐತೆ. ನಾವು ಅವ್ರ ತಪ್ಪನ್ನು ಮಾತಾಡಕ್ ನಾವ್ ಯಾರಡ? ನಾನ್ ಜಡ್ಜಾ, ಇಲ್ಲ ಲಾಯರಾ, ಇಲ್ಲ ನಾನು ಪೊಲೀಸಾ? ನನ್ಗೆ ಹೇಳಿ ಹಿಡ್ದೈತೆ. ಅರ್ಥ ಮಾಡ್ರಿ, ಬೇಜಾರು ಮಾಡ್ಕೊಂಬೇಡ್ರಿ. ಯಾಕೆ ನಾನು ಕೇಳ್ತೇನೆ, ನೀವು ಕೇಳಿದ್ ನಿಮ್ಗೆ ಉತ್ತರ ಕೊಡ್ಬೇಕು. ಯಾಕ ಅಂದೆ ಅಂತಂದ್ರೆ ಇದು ನಿಮ್ಗೆ ಗೊತ್ತಾಗ್ಬೇಕು ಯಾಕೆ ನಾನು ಹಿಂಗ್ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು. ಅಣ್ಣ, ಒಂದು ಏಟ್ ತಿಂದಿರೋ ಕಲ್ಲು ಚಪ್ಪಡಿ ಕಲ್ಲಾಗ್ತದೆ ಕಾಲ್ ತೊಳೆಯಕ್ಕೆ. 101 ಏಟ್, 1001 ಏಟ್ ತಿಂದಿರೋ ಕಲ್ಲು ಶಿಲೆ ಆಗ್ತದೆ, ದೇವ್ರಾಗ್ತದೆ. ಯಾಕೆಳ್ರಿ? ಎಲ್ಲ ಮೈಯೆಲ್ಲ ಏಟಲ್ಲ ಅದಕ್ಕೆ. ಒಂದೊಂದು ಏಟ್ಕ ಒಂದೊಂದು ಅರ್ಥ ಇರ್ತದೆ ಅದರಲ್ಲಿ. ಹಂಗೆ ಒಂದು ಮನುಷ್ಯ ಯಾರು ಜಾಸ್ತಿ ಜೀವನದಲ್ಲಿ ನೊಂದಿರ್ತಾನಲ್ಲ ಅವನ್ಗೇನೆ ಕಷ್ಟ ಸುಖ ಮಾತಿನ ಮೇಲೆ ಇಡ್ತಾ ಬರೋದು ಅವನ್ಗೇನೆ. ಈಗ ನಿಮಗೆ ಹಳ್ಳಿಗಾರ ನಮ್ಮ ಜನಗಳೆಲ್ಲ ಬಿರುದು ಕೊಟ್ಟಿದ್ರು ಅದು ಅವ್ರು ಸಹಿಸ್ಕೊಳಕ್ ಯಾಕಾಗಲ್ಲ? ನಿಮ್ಮ ವಿರೋಧಿಗಳು ಕೆಲವೆಲ್ಲ ಮಾಡ್ತಾರಲ್ಲ. ಅದೇ ನಾನು ಏನ್ ಹೇಳ್ತೀನಿ ಗೊತ್ತಾ, ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ನಿಮ್ಮ ಹೆಸರು ತಗೊಂಡು ಅಕಸ್ಮಾತ್ ನಿಮ್ಮನ್ನ ಅಪೋಸ್ ಮಾಡಿದ್ರೆ ಏನೋ ಶೈನ್ ಆಗ್ಬೋದು ಅಂತ ಇದೆಯಾ ಅವ್ರಿಗೆ? ಅಲ್ಲ, ಅಪ್ಪನ ಹೆಸರು ಎತ್ಕೊಂಡು ಬದುಕೋನು, ಅಪ್ಪನ ಕುಡ್ದವನು, ಬೇರೆಯವ್ರ ಹೆಸರು ಹೇಳ್ಕೊಂಡು ಬದುಕೋನು, ಬೇರೆಯವ್ನ ಕುಡ್ದು ನನ್ನ ಮಕ್ಕಳು ಅಂತ ನಾನು ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ಹಾಲು ನಾವು 10 ಲೀಟರ್ ಹಾಲು ತಗೊಂಡ್ಬಿಡ್ರಿ, ಅದ್ರಲ್ಲಿ ಕೂಡ ಕೆಲವು ವೇಸ್ಟ್ ಹೋಗ್ತದೆ. ಹಸುವಿಂದ ಕೆಚ್ಚಲಿಂದ ಬಂದಿರ್ತಕ್ಕಂಥ ಹಾಲಲ್ಲೇ ಅದು ಏನಂತೀರ ವೇಸ್ಟ್ ಅನ್ನೋದು ಐತೆ ಅಂದವಾಗ ಇನ್ ಜನಗಳಲ್ಲಿ ಇರಲ್ಲ ವೇಸ್ಟ್. ನನ್ನ ಮಕ್ಕಳು ಇರ್ತಾರ ಇರಲ್ಲ, ಇಷ್ಟೇ ತಿಳ್ಕೊಬೇಕು. ನಿಮ್ಮ ಹೆಸರು ಯಾಕಂದ್ರೆ ಹೆಸರು ನೀವು ಕಷ್ಟ, ಹಳ್ಳಿಕಾರ ಹೆಸರು ತಂದವರೇ ನೀವು. ಈಗ ನಿಮ್ಮ ಹೆಸರು ಇಟ್ಕೊಂಡ್ರೆ ಎಲ್ಲ ನಾನೆಲ್ಲ ಶೈನ್ ಆಗ್ಬಹುದು ಅನ್ನೋ ಇದಕ್ಕೋಸ್ಕರ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ರೆ ಅಂತ ನಮ್ಗೆ ಅನಿಸ್ತಾ ಇದೆ. ಅಣ್ಣ, ನಾನೇನ್ ಹೇಳ್ತೀನಿ ಅಂದ್ರೆ, ಒಬ್ಬರನ್ನ ಸಾಯಿಸಿ ಅವ್ರ ಸಮಾಧಿ ಮೇಲೆ ನೀನು ರಾಜಭಾರ ಕಟ್ಟೋದು ಅವಶ್ಯಕತೆ ಇಲ್ಲ. ಬೇಜಾನ್ ಖಾಲಿ ಸೈಟ್ ಐತೆ, ಆರಾಮಾಗಿ ತಕೊಂಡು ಅರಮನೆ ಕಟ್ಟು. ಯಾಕೆ ಅವ್ರ ಸಮಾಧಿಗೆ ಹೋಗ್ತಾ ಇದೀಯಾ? ಅವ್ರನ್ನ ಸಾಯಿಸಿ ಯಾಕೆ ಹೋಗ್ತೀಯಾ? ಆ ನೋವು ನಿನ್ನ ಬಿಡ್ತದ? ನೀನ್ ಚೆನ್ನಾಗ್ ಆಗ್ತೀಯಾ? ಅರ್ಥ ಮಾಡ್ರಿ. ಇವಾಗ ನಿಮ್ದೊಂದು 5 ಚಾನಲ್ ಬಂದಿದ್ರಿ. ಇವಾಗ ನೀವು ನಿಮ್ ಚಾನಲ್ ಹೆಸರು ಹೇಳ್ಕೊಂಡು ಇನ್ನೊಬ್ಬನ್ ಮಾಡ್ತವನೆ ಅಂತಂದ್ರೆ ಅವ್ನು ನಿಮ್ಗಿಂತ ಡೆಮ್ಮಿ ಆಗಿರೋದಕ್ಕೆ ಮಾತ್ರ ನಿಮ್ ಚಾನಲ್ ಎತ್ಕೊಳಕ್ ಸಾಧ್ಯ. ಅವನು ಒರಿಜಿನಾಲಿಟಿ ಇದ್ರೆ ಅವನದೇ ಹೇಳ್ಕೊಂಡ್ ಬದುಕ್ತಾನೆ. ಅವನು ಒರಿಜಿನಲ್ ಆಗಿ ಹುಟ್ಟಿಲ್ಲ. ಅವನು ಎಲ್ಲೋ ತಪ್ಪಾಗ್ಬಿಟ್ಟೈತೆ. ಆ ಕಾರಣಕ್ಕೆ ಇದು ನಡೀತಾ ಇರೋದು. ಅರ್ಥ ಆಯ್ತಾ ನಿಮ್ಗೆ? ಕರೆಕ್ಟ್ ಅಣ್ಣ? ಇವಾಗ ನಾನು ಎಲ್ಲೇ ಹೋದ್ರು ವರ್ತೂರ್ ಸಂತೋಷ ಅಂತ ಹೇಳ್ತೀನಿ, ನಮ್ಮ ಅಪ್ಪನ ಹೆಸರು ಹೇಳ್ತೀನಿ, ಹಳ್ಳಿಕಾರ ಹೇಳ್ತೀನಿ. ನಾನು ಇನ್ಯಾರ್ದು ಎತ್ಕೊಂಡು ಮಾತಾಡಲ್ಲ. ನಾನು ಇನ್ನೊಬ್ರದ್ದು ಎತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇನ್ನೊಬ್ರದ್ದು ಎತ್ತಿ, ಇವಾಗ ನಾನು ಹೇಳೋದು ಅರ್ಥ ಮಾಡ್ರಿ. ಹಳ್ಳಿಕಾರ ಹೊಡಿ ಯಾರು ಕೊಟ್ಟಿದ್ದ ಅಂತಂದ್ರೆ ಬೋಳಿ ಮಕ್ಕಳ ನಾನ್ ಹಾಕೊಂಡಿರೋದಲ್ಲ, ಅದು ಜನ ಕೊಟ್ಟಿರೋದು. ಜನ ಕೊಟ್ಟಿರೋದು 1000 ಸಲ ಹೇಳ್ತಾ ಇದ್ದೀನಿ. ಇವಾಗ ಇದೆಲ್ಲ ನಾನು ಹೇಳಿ ಹಾಕ್ಸ್ಕೊಂಡಿದ್ದೀನ? ಇದೊಂದೇ ಉದಾಹರಣೆ. ಇದು ಸಿಂಪಲ್. ನಿಮ್ಗೆ ಮೆಮೆಂಟೋಸು ನೀವು ಒಂದಿನ ಬಿಫೋರ್ ಬನ್ರಿ, ಡೇ ಟೈಮಲ್ಲಿ ಬನ್ರಿ. ಮನೆಯಲ್ಲಿ 1000 ಮೆಮೆಂಟೋಸ್ ಹಾಕಿದ್ದೀನಿ, 1000 ಫೋಟೋಸ್ ಐತೆ. ಅಲ್ಲಿ ಒಂದು 2 ಲಾರಿ ಆಗ್ಬೋದೇನಲ್ಲಪ್ಪ? ನೀವು ಕಣ್ಣಾರೆ ನಿಮ್ಗೆ ತೋರಿಸ್ತೀನಿ. ನಾನು ಒಣಗದಿರ ಇದ್ಬಿಟ್ಟಿದ್ರೆ ಹೂವಾರ ಏನೋ ನನಗೆ ಹಾಕಿರೋ ಹೂವಾರ ಒಣಗದಿರ ಇದ್ದಿದ್ರೆ ಒಂದು 5-10 ವೀಲರ್ ಲಾರಿ ಲೋಡು. ಅಣ್ಣ, ಇದಕ್ಕೆಲ್ಲ ಬೆಲೆ ಕಟ್ಟಕ್ಕಾಗತ್ತೆ ಅಣ್ಣ? ಯಾರೋ ಒಬ್ರು ಅವ್ರಿಗೆ ಪ್ರಶಂಸೆ ಸಿಗ್ತೈತೆ ಅಂತಂದ್ರೆ, ನಮ್ಮ ಸ್ನೇಹಿತನಪ್ಪ ಅಂತ ಹೇಳ್ಕೊಂಡವನು ವಂಶ ಕುಡ್ದವನು, ನಮ್ಮ ಸ್ನೇಹಿತನಪ್ಪ, ನಮ್ಮ ಜೊತೆ ಇದ್ದವನು ಇವತ್ತು ಈ ಮಟ್ಟಕ್ಕೆ ಹೋಗವನೆ, ಖುಷಿ ಆಗುತ್ತೆ ಅನ್ಬೇಕು. ಅದ್ಬಿಟ್ಬಿಟ್ಟು ಅವನು ಹಂಗೆ ಅವ್ನು ಹಿಂಗೆ ಯಾಕೆ ಬೇಕು? ಏನಣ್ಣ ಇದು ವಿರೋಧ ಹುಟ್ಟೋದು ಹೆಂಗ್ ಗೊತ್ತಣ್ಣ? ನಾನ್ ನಿನ್ ತಿಂದಿರ್ಬೇಕು, ನೀನ್ ನನ್ ತಿಂದಿರ್ಬೇಕು, ಇಲ್ಲ ನಿನ್ಗೂ ನನ್ಗೂ ರಕ್ತದಲ್ಲಿ ಸಂಬಂಧ ಇರಬೇಕು. ಏನೋ ಜಮೀನಲ್ಲಿ ವ್ಯತ್ಯಾಸ ನಡೆದಿದ್ದಾಗ ನೀನ್ ನನ್ ವಿರೋಧಿ ಆಗ್ತೀಯ? ಯಾವುದೂ ಇಲ್ಲ. ಅದ್ ಹೆಂಗ್ ವಿರೋಧಿಗಳಾಗ್ತೀರ? ನಾನು ಅವ್ರನ್ನ ಏನಕ್ಕೆ ಹೋಲ್ಸ್ತೀನಿ ಅಂತಂದ್ರೆ ಸೊಳ್ಳೆಗಳಿಗೆ. ಅಂದ್ರೆ ಸೊಳ್ಳೆದು ಪ್ರೆಸ್ಟೀಜ್ ಬೇರೆ ಐತೆ, ಮನುಷ್ಯರಲ್ಲಿ ಸೊಳ್ಳೆಗಳು ಇವರು ಗೊಯ್ ಗೊಯ್ ಅನ್ನೋದು ಬಂದಿದ ತಕ್ಷಣ ಓಡ್ಬಿಡೋದು ಅಂತವ್ರು ಇವರೆಲ್ಲ. ನಿಜನಾ? ಗುಳ್ಳೆ ನರಿ ಇತಿಹಾಸದಲ್ಲಿ ಹೋಗಿ ಬೇಟೆ ಆಡಿ ತಿಂದಿಲ್ಲ. ಅದು ಸತ್ ಪ್ರಾಣಿನ, ಕೊಳ್ತೋಗಿರೋ ಮಾಂಸ ತಿಂದು ಬದುಕಿರೋದು ಅಂತ ನನ್ನ ಮಕ್ಳು ಇವರೆಲ್ಲ. ಸಿಂಹ ನೋಡ್ರೆ ಹಸಿದ್ರೂನು ಕೊಳ್ತೋಗಿರೋದು ತಿನ್ನಲ್ಲ. ಅದು ನಿಜನಾ? ಆ ರೀತಿ ಇರ್ಬೇಕು ಅಂತ ನಾನು ಹೇಳ್ತೀನಿ. ಇನ್ನು ವರ್ತೂರ್ ಸಂತೋಷ್ ಅವರು ಅಂತ ಬಂದಾಗ, ಅಂದ್ರೆ ಒಂದು ಫೈರ್ನೆಸ್ ಆಗ್ಬೋದು, ಅಥವಾ ಅವ್ರ ಮಾತಿನಲ್ಲೇ ಒಂದು ಗತ್ತನ್ನೋದನ್ನ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಅದು ರಕ್ತದಿಂದ ಬಂದಿರ್ತಕ್ಕಂಥದ್ದು, ಅದು ಇವತ್ತು ನಿನ್ನೆಯಿಂದ ಬಂದಿರ್ತಕ್ಕಂಥದ್ದಲ್ಲ. ಸೊ ಕೆಲವರ ಮಾತುಗಳಿಂದನ ವರ್ತೂರ್ ಸಂತೋಷ್ ಅವ್ರು ಅಂದ್ರೆ ಎಂದಾದ್ರೂ ಈ ಮಾತಾಡ್ಬಿಟ್ಟು ನಾನು ಏನಾದ್ರು ತಪ್ಪಾಯ್ತು
ಅಥವಾ ಇಂಥವ್ರಿಗೆ ಮಾತಾಡ್ಬಿಟ್ರಲ್ಲ ಅಂತ ನೊಂದಿರುವಂತದ್ದು, ಅಥವಾ ಯಾರೋ ಮಾತಾಡಿರೋದಕ್ಕೆ ಅಣ್ಣ, ಅತಿರೇಕದ ಕೋಪಕ್ಕೆ ಇಲ್ಲ. ಹೋಗಿರ್ತಕ್ಕಂಥದ್ದು? ನಾನು ಕೋಪಕ್ಕೆ ಹೋಗೋದು ನಮ್ಮ ರಕ್ತದಲ್ಲಿ ಬಂದಿರೋದು ಏನು ಅಂತಂದ್ರೆ ಅಣ್ಣ, ನಮ್ಮ ತಂದೆ ನಮ್ಮ ಕಡೆ ಏನಂತೀರ ಅಂತಂದ್ರೆ ಬದು ಅಂತೀರಿ, ವರ್ಪ ಅಂತೀರಿ ನಮ್ಮ ಭಾಷೆನಲ್ಲಿ. ವರ್ಪಂಗ ಅಲ್ಲಪ್ಪ ಅನ್ರದ, ವರ್ಪ ಅಂತಂದ್ರೆ ಈ ಜಮೀನ್ಗೆ ಸೆಂಟ್ರಲ್ ಬದಿ, ನಮ್ದು ಅರ್ಧ ಅವ್ರದ್ದು ಅರ್ಧ, ಅದ್ರ ಮೇಲೆ ಓಡಾಡೋದು. ನಮ್ಮ ತಂದೆ ಅದ್ರ ಮೇಲೆ ಬರ್ತಾವ್ರೆ ಅಂತಂದ್ರೆ ಅಣ್ಣ, ಅಲ್ಲಿ ಯಾರು ನಿಂತ್ಕೊಂತ ಇಲ್ಲ. ಏಯಪ್ಪ ನಾಗರಾವ್ ಬರ್ತಾವನಪ್ಪ ಅಂತ ಅಂದ್ರೆ ನಮ್ಮ ತಂದೆ ಅಷ್ಟೇ ಸ್ಟ್ರೈಟ್ ಫಾರ್ವರ್ಡು ಎದುರುಗ ಮಾತಾಡೋದು. ನಮ್ಮ ತಾತನೂ ಹಂಗೆ, ಅವ್ರ ರಕ್ತದಿಂದ ಬಂದಿರೋದು ನನಗೆ ಏನೇ ಒಂದು ಮಾತಾಡೋದಾದ್ರು. ಮೊನ್ನೆ ಯಾವುದೋ ಒಂದು ನ್ಯಾಯಕ್ಕೆ ಹೋದೆ, ಇವತ್ತವರೆಗೂ ನಮ್ಮೂರಲ್ಲಿ ಆತನ ಎದುರಿಸಿ ಮಾತಾಡಿದ್ದವ್ರು ಇಲ್ಲ. ನನ್ನ ಹೆಸರು ಹೇಳಲ್ಲ, ಯಾವುದು ಸಣ್ಣ ಮಾತು ಮಾತಾಡ್ಬಿಟ್ಟ, ಅಲ್ಲೇ ನನಗೆಲ್ಲ ಹಿಸ್ಟ್ರಿ ಗೊತ್ತಲ್ಲ, ಒಂದೇ ಮಾತು ಹೇಳಿದ್ದು, ಎಲ್ಲ ಮುಚ್ಕೊಂಡ್ಬಿಟ್ಟ, ನವರಂಧ್ರಗಳು ಮುಚ್ಕೊಂಡು ಕೈ ಎತ್ತು ಮಕ್ಬಿಟ್ಟು ಹೋಗಿದ್ದು. ಅಂದ್ರೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ವಾಸ್ತವ ಗೊತ್ತಿರೋದು ಮಾತಾಡೋದಕ್ಕೆ ಹಿಂಜರಿಬಾರ್ದು. ಇವಾಗ ನಾನ್ ನಿಮ್ಗೂ ನಾನು ಹಂಗೆ ಮಾತಾಡ್ತಾ ಇದ್ದೀನಿ. ಇವಾಗ ಬೇರೆಯವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಮುಚ್ಚಿಕೊಂಡು, ನಾನು ಹಂಗಿಲ್ಲ. ಯಾಕಂದ್ರೆ ನೀವು ನಮ್ಮ ಅಣ್ಣ ತಮ್ಮಂದ್ರ ಇದ್ದಂಗೆ ನೋಡೋಣ, ತಿಳಿ ಹೇಳೋದು ವಂಶಿಕನ ಲಕ್ಷಣ. ಮುಂದೆ ಸಿಹಿ ಮಾತಾಡ್ಬಿಟ್ಟು ಹಿಂದೆ ಬೇರೆ ತರ ಮಾತಾಡೋನು ಮಿಂಡ್ರಿ ಕುಡ್ದು ನನ್ನ ಮಕ್ಳು. ನಾನು ಅದನ್ನೇ ಬೈಯೋದು ಎಲ್ಲರೂ. ಡೈರೆಕ್ಟ್ ಆಗಿ ಹೇಳ್ರಯ್ಯ, ಇವಾಗ ನಿಮ್ ಸ್ನೇಹಿತನಾಗ್ಲಿ ಇಲ್ಲ ನಿಮ್ ವಿರೋಧಿ ಅಂತ ನೀನ್ ಅಂತೇಳಿ, ಯಾವ ಮಟ್ಟದಾಗ ನಿನ್ ವಿರೋಧಿ, ನಿಂದು ತಿಂದಿರೋದೇನು ಕೇಳಿ, ಎದುರುಗ ಕುತ್ಕೊಂಡು ಚೇರ್ ಹಾಕೊಂಡು ಹಿಂಗೆ, ಐ ನಂದು ಹಿಂಗೆ ತಿಂದೆ ನೀನು, ಐ ನಂದು ಹಿಂಗೆ ಎತ್ಕೊಂಡಿದ್ಯಾ ನೀನು ಅಂದ್ರೆ ಅದು ವಂಶಿಕನ ಲಕ್ಷಣ. ಯಾರೋ ಒಬ್ಬನ ಅವನ ಪಾಟ್ಗೆ ಅವನೇನೋ ಮಾಡ್ಕೊಂಡು ಅವನ ಪಾಟ್ಗೆ ಅವ್ನು ಓದ್ತಾ ಇದ್ರೆ ಅವನ ಹಂಗಂತೆ ಅವ್ನ ಹಿಂಗಂತೆ. ಇದು ಯಾರು ಅಂತಂದ್ರೆ ಈ ಮನೆಗಳ ಹತ್ರ ಇರ್ತಾರೆ ಈ ಇವ್ರು ಏನ್ ಅನ್ನೋದು, ಅವ್ರನ್ನ ಕೆಲವೊಂದು ಪದಗಳು ನಾನು ಹೇಳಕ್ ಬರಲ್ಲ, ನಾನು ಹಳ್ಳಿ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ರೆ, ಯಾಕಂದ್ರೆ ಎಲ್ಲರೂ ನೋಡ್ತಾ ಇರ್ತಾರೆ ಮಕ್ಳು ಮರಿ ಎಲ್ಲ. ನಾನು ಹೊಸಕೋಟೆನಲ್ಲಿ ಒಂದು ಮಾತಂದಿದ್ದೆ, ಆಗ ನನಗೆ ಸುದೀಪ್ ಅಣ್ಣ ಕಡೆಯಿಂದ ದುನಿಯಾ ವಿಜಯ್ ಅವರು ಡೈರೆಕ್ಟ್ ಫೋನ್ ಮಾಡಿ ನನಗೆ, ಬೇಡಪ್ಪ ಇವೆಲ್ಲ ಮಾತಾಡ್ಬೇಡ, ನಿನ್ಗೊಂದು ಗಂತೆ ಐತೆ, ನೀನ್ ಯಾಕೆ ಈ ಲುಚ್ಚಾಗಳ ಮಾತುಗಳು ಎತ್ಕೊಂಡು ಮಾತಾಡಿದೆ. ಅವತ್ತು ಬಿಟ್ಬಿಟ್ಟೆ ಅಣ್ಣ ನಾನು, ಅವತ್ತು ಬಿಟ್ಬಿಟ್ಟೆ. ಅದು ಯಾವುದು, ಅದು ಇವತ್ತು ಪ್ರತಿಯೊಂದು ಮಿಮ್ಸ್ಗೂ ಹಾಕ್ತಾರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾರೋ, ಕ್ಯಾರ ಕಿತ್ತೋ ನಂಗೆ ರೋಡ್ ಬಡೀರಿ ಅಂತ ಆ ಮೀಮ್ಸೆ. ಅವತ್ತು ನಾನು ದುಃಖದಾಗ ಹೇಳ್ಬಿಟ್ಟೆ, ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟೆ, ದಯವಿಟ್ಟು ನೀನು ಈ ಕೆಲಸ ಮಾಡಬೇಡ ಅಂತಂದು. ಆವತ್ತು ಬಿಟ್ಬಿಟ್ಟೆ ನಾನು. ಥೋತೇರಿ ಯಾವುದು ಕರೆಕ್ಟು, ನಾವ್ ಯಾಕೆ ಈ ಲುಚ್ಚಾಗಳಿಗೆಲ್ಲ ನಾವು ಉತ್ತರ ಕೊಡ್ಬೇಕು, ಇವ್ರು ಎತ್ತು ಮಾತಾಡ್ಬೇಕು ಅಂತ. ಆಮೇಲೆ ಇನ್ನೊಂದೇನ್ ಗೊತ್ತಾ, ನಾವು ಅವ್ರ ಹೆಸರು ಹೇಳ್ದಾಗ ಆ ಮಿಂಡ್ರಿಗಳು ನಮ್ಮ ಹೆಸರು ಹೇಳ್ದ ಅಂತ ನೋಡ್ತಾ ಇರ್ತಾರೆ. ಮಿಂಡ್ರಿ ಕುಡ್ದವ್ರೆ ನಿಮ್ಮ ಹೆಸರುಗಳು ನಾನು ಹೇಳೋದೇ ಇಲ್ಲ, ಬರ್ದಿಕೊಡ್ರಿ, ನಾನಂತೂ ಹೇಳಲ್ಲ. ಯಾಕಂದ್ರೆ ನಾನು ಇವತ್ತು ಕೆಲವರು ಆಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ವಂಶ ಕುಡ್ದವ್ರು 90 ಜನ, ಇನ್ನು 10 ಜನ ಮಿಂಡ್ರಿ ಕುಡ್ದು ನನ್ನ ಮಕ್ಳವ್ರೆ. ಅಕೌಂಟ್ಗಳು ಒಂದು ಕರೆಕ್ಟ್ ಆಗಿಲ್ಲ. ದೇವ್ರಣ್ಣೆ ಅವ್ರು ಹಾಕೋ ಇದು ಅದನ್ನ ಚೆಕ್ ಮಾಡಿದ್ರೆ ಅದು ಎಲ್ಲೈತೋ ಏನಾಯ್ತೋ ಗೊತ್ತಿಲ್ಲ. ಅಪ್ಪನ ಕುಡ್ದಂಗೆ ಬದುಕ್ರಿ, ಯಾಕೆ ಮಿಂಡ್ರಿ ಕುಡ್ದಂಗೆ ಬದುಕ್ತೀರಾ ಅಂತ ನಾನು ಹೇಳ್ತೀನಿ. ಕರೆಕ್ಟ್ ತಾನೇನಾ ಅಣ್ಣ? ಇನ್ನು ನೀವು ಬಿಗ್ ಬಾಸ್ ಹೋಗಿದ್ ಬಂದ್ರಿ, ಅಲ್ಲಿ ಹೋಗಿದ್ ಬಂದ್ಮೇಲೆ ನಿಮ್ಗೆ ಏನಾದ್ರು ಬೇರೆ ಏನಾದ್ರು ಪ್ರಯೋಜನಗಳ? ಅಣ್ಣ, ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ 10%, ಬಿಗ್ ಬಾಸ್ ಹೋಗಿ ಬಂದ್ಮೇಲೆ 100%, 90% ಬದಲಾವಣೆ ಐತಿ ಅಣ್ಣ. ಒಂದು ಸಿಟಿನಲ್ಲಿ ನಾನು ಮಾಸ್ಕ್ ಹಾಕೊಂಡು ಹೋದ್ರು ಹೊರ್ತೂರಣ್ಣ ಅಂತಾರೆ, ಆ ಮಟ್ ಕಣ್ಣುಗಳಲ್ಲೇ ಕಂಡು ಹಿಡಿತಾರೆ. ಅಂದ್ರೆ ಗ್ರೇಟ್. ಮಾರ್ಕೆಟ್ಗೆ ಹೋಗಿದ್ರಿ ಮೊನ್ನೆ ನಮ್ಮದ ಮಾರ್ಕೆಟ್ ಅಲ್ಲಿ ಅಣ್ಣ ಹೊರ್ತೂರ ಅಂತಾರೆ ನೀನು ಅಂತಾರೆ. ಶಿರ್ಡಿ ಎಲ್ಲಣ್ಣ, ಶಿರ್ಡಿ ನಮ್ ರಾಜ್ಯನೇ ಅಲ್ಲ, ಅಲ್ಲಿ ಕಂಡು ಹಿಡಿತಾರೆ, ಸೆಲ್ಫಿಗಳು ಹಿಡ್ಕೊಂತಾರೆ. ಖುಷಿ, ಇದಕ್ಕೆ ನಾನು ಆಭಾರಿ. ಏನ್ ಹೇಳ್ತೀನಿ ಅಂದ್ರೆ, ಒಂದು ವೇದಿಕೆಯಿಂದ ನಾವು ಬೆಳೆದು ನಾವು ಹೊರಗಡೆ ಬಂದ್ಮೇಲೆ ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ತಪ್ಪಾಗುತ್ತೆ. ಯಾಕಂದ್ರೆ ನಾವು ಅಲ್ಲಿ ಅನ್ನ ತಿಂದಿದ್ದೀರಿ,